ಸರ್ ಮೇಡಮ್ ನಿಮ್ಗೆ ಯಾವತ್ತೂ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡಿ ತಿನ್ನಿಸೋ ಪ್ರಯತ್ನ ಮಾಡಲಿಲ್ವಾ? ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ನಾನು ಇಷ್ಟಪಡ್ತೀನಿ ಉತ್ತರ ಕರ್ನಾಟಕದ ಊಟ, ಜೋಳದ ರೊಟ್ಟಿ, ಸೈಡ್ಸು, ಪಲ್ಯಗಳು, ಅಲ್ಲಿಯ ವೆರೈಟಿ ಮತ್ತು ಆ ತರಕಾರಿನ ಆ ಭಾಗದ ಸ್ವಲ್ಪ ರುಚಿ ಬರುತ್ತೆ. ಒಂದು ಸತಿ ನಾನು ತರಿಸ್ಕೊತಾ ಇರ್ತೀನಿ ಹುಬ್ಳಿಯಿಂದ, ಗದಗಿಂದ ತರಿಸ್ಕೊಳಂಥ ಅಲ್ಲಿ ತರಕಾರಿ ತುಂಬ ಜೋಳನೂ ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟಪಡ್ತೀನಿ ಜೋಳದ ರೊಟ್ಟಿನೂ ಕೂಡ, ರೊಟ್ಟಿ ಐಟಮ್ನ ಇಷ್ಟಪಡ್ತೀನಿ. ಪ್ರೀತಿಯಿಂದ ನಿಮ್ಮನ್ನು ಏನಂತ ಕರೀತಾರೆ ಸರ್? ತೇಜು ಅಂತಲೇ ಕರೀತಾರೆ. ತೇಜು ಅಂತ ಕರೀತಾರೆ. ನೀವೇನಂತ ಕರಿತೀರಾ ಸರ್ ಅದನ್ನ? ರೀ ಅಂತೀನಿ, ಒಂದೊಂದು ಸರಿ ಬಂಗಾರ ಅಂತೀನಿ. ಪ್ರೀತಿ ಜಾಸ್ತಿ ಆದಾಗ ನಾವು ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಹೊರಟ್ವಿ. ನಾವು ಹೊರಟ ಮೇಲೆ ಅಲ್ಲೇ ಅಂದರೆ ಇಷ್ಟು ಬೇಗ ಡಿಸಿಷನ್ ತೆಗೆದುಕೊಳ್ತಾರೆ ಮನೇಲಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದಿಲ್ಲ. ಕಾರಲ್ಲೇ ಎಸ್ಸು ನೋ ಇದೆಲ್ಲ ಡಿಸ್ಕಷನ್ ಶುರು ಆಯಿತು. ಮತ್ತು ಇನ್ನೊಂದು ಸತಿ ನೋಡಬೇಕು ಅಂತಲ್ಲಿ ಮತ್ತೆ ಅಲ್ಲೇ ಮತ್ತೆ ಒಂದು 6-7 ಕಿಲೋಮೀಟ್ರ್ ಮುಂದೆ ಹೋಗಿದ್ದೆ. ಮತ್ತೆ ನಿಲ್ಲಿಸಿ ಮತ್ತೆ ಸರ್ಕಟೋಸು ಮತ್ತು ವಾಪಸ್ ಬಂದು ಮತ್ತು ಇನ್ನೊಮ್ಮೆ ಅವರು ಮಾತಾಡಿಸ್ಕೊಂಡು ಓಕೆ ಅಂತ ಫೈನಲ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಅವರು ಒಂದು 15 days ಬೇಕಾಯಿತು ಒಪ್ಪಿಗೆ ಕೊಡಲಿಕ್ಕೆ. ಒಂದು ಪೊಲಿಟಿಷಿಯನ್ ವಿತಿನ್ ಅವರ್ಸಲ್ಲಿ ನಿಮ್ಮನ್ನ ಓಕೆ ಮಾಡಿದ್ದಾರೆ. ನೀವು 15 days ತಗೊಂಡಿದ್ದೀರಿ. 15 days ತೆಗೆದುಕೊಂಡು ನೋಡಿ ಬಂಗಾರನ ಓಕೆ ಮಾಡೋದಕ್ಕೆ, ಬಂಗಾರನ ಓಕೆ ಮಾಡಲಿಕ್ಕೆ 15